ವಿಶೇಷವಾಗಿ ಹೇಳಬೇಕಂತಂದರೆ ನಗರ ಪಾಲಿಕೆ ದಿನನಿತ್ಯ ಇಲ್ಲಿನ ನಾಗರಿಕರ ಆಸ್ತಿ ಮಾಲೀಕರ ಮತ್ತು ಏನೇನು ಕೆಲಸ ಕಾರ್ಯಕ್ಕೆ ಹೋಗ್ತಾರೆ ನಗರದ ನಿವಾಸಿಗಳಿಗೆ ನಗರ ಪಾಲಿಕೆಯ ಅಧಿಕಾರಿಗಳಿಂದ ಹಗಲು ದರೋಡೆ ನಡೀತಾ ಇದೆ. ನಿಜಕ್ಕೂ ಈ ಹಗಲು ದರೋಡೆ ಅಂತೇಳಿ ನಾನು ಮಾತು ಉಪಯೋಗಿಸ್ತಾ ಇದ್ದೀನಿ. ದುಡ್ಡು ಕೊಡದೆ ಅವನ ಅರ್ಜಿನೋ ಫೈಲೋ ಮೂಮೆಂಟ್ ಆಗೋ ಪರಿಸ್ಥಿತಿಯಲ್ಲೇ ಇಲ್ಲ. ಇಂತಹ ಕೆಟ್ಟ ಪರಿಸ್ಥಿತಿಯನ್ನು ನಾನು ಯಾವತ್ತೂ ನೋಡಿರಲಿಲ್ಲ ನಮ್ಮ ಶಿವಮೊಗ್ಗ ನಗರ ಪಾಲಿಕೆ ಕಚೇರಿಯಲ್ಲಿ. ಯಾವುದಕ್ಕೆ ಹೋದರೂ ಕೂಡ ದುಡ್ಡಿಲ್ಲದೆ ಮಾತಾಡ್ಸಂಗೆ ಇಲ್ಲ. ಅಲ್ಲೊಬ್ಬೊಬ್ಬರು ಅಧಿಕಾರಿಗಳಿಗೆ ಅಲ್ಲಿ ಓಡಾಡೋರು ಒಂದೊಂದು ಹೆಸರು ಕೂಡ ಕೊಟ್ಟಿದ್ದಾರೆ. ಯಾರೋ ಕೊಕ್ಕೆ ಏಡಬಲ್ಲಿ ಅಂತೆ, ಮತ್ತು ಇನ್ನೊಂದಂತ ಏನೇ ಫೈಲ್ ಕೊಟ್ಟರು ಅದಕ್ಕೊಂದು ಏನಾರ ಒಂದು ಇನ್ನೊಂದು ಈ ಸ್ವತ್ತು ಅಂತ ಬಂದಿದೆ. ಅದಕ್ಕೆ ಜನರಿಗೆ ತೊಂದರೆ ಆಗಬಾರ್ದು ಅಂತ 10 ಹಲವಾರು ಮೀಟಿಂಗ್ಗಳನ್ನು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಜನಕ್ಕೆ ಆಸ್ತಿ ಮಾಲೀಕರಿಗೆ ಅನುಕೂಲ ಆಗೋ ಪರಿಸ್ಥಿತಿಯಲ್ಲಿ ನಗರ ಪಾಲಿಕೆ ಅಧಿಕಾರಿಗಳಿಲ್ಲ. ಅವರ ಆಸ್ತಿ ಮೇಲೆ ಅವ್ರು ಸಾಲ ತಗೋಬೇಕು, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾರ ಸಾಲ ತಗೋಬೇಕು, ಯಾರಿಗೋ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಅವ್ರ ಕುಟುಂಬದಲ್ಲಿ, ಅದರ ಮೇಲೆ ಸಾಲ ತಗೋಬೇಕು ಸೊಸೈಟಿಯಲ್ಲೋ ಬ್ಯಾಂಕಲ್ಲೋ ಅಂದರೆ ಈ ಸ್ವತ್ತು ಖಾತೆ ಇಲ್ಲದೆ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಂಗಿಲ್ಲ. ಈ ಸ್ವತ್ತು ಖಾತೆ ತಗೋಬೇಕು ಅಂತಂದರೆ ಇಲ್ಲಿ ಆ ಕಾಯಿಲೆ ಅನುಭವಿಸ್ಬೋದು, ಈ ಅಧಿಕಾರಿಗಳದ್ದು ಹಿಂಸೆ ಅನುಭವಿಸೋಕ್ಕಾಗ್ತಾ ಇಲ್ಲ. ಹಿಂದೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ನಾಯಕರು ಈಗ ತಾನೇ ಪ್ರೆಸ್ ಮೀಟ್ ಮುಗಿಸೋದ್ರು. ಈಶ್ವರಪ್ಪನವರು ಅಧಿಕಾರದಲ್ಲಿದ್ದಾಗ ನಮ್ಮ ಪ್ರಾಪರ್ಟಿ ಕಾರ್ಡ್ ಅಂತೇಳಿ ಒಂದು ಮಾಡಿದರು. ಆ ಪ್ರಾಪರ್ಟಿ ಕಾರ್ಡ್ನಲ್ಲಿ ಇದರಲ್ಲಿ ಏನೇನು ಹೇಳಿದ್ದಾರೆ ಎಲ್ಲ ಒಟ್ಟಲ್ಲಿ ಒಂದು ಸರಿ ಎಲ್ಲ ಏನೇನಿದೆ ಎಲ್ಲ ಅಧಿಕಾರಿಗಳಿಗೆ ಕೊಡಬೇಕು. ಅದನ್ನು ತಗೊಂಡು ನೋಡಿ ಅವರು ಮತ್ತೆ ಅವರಿಗೆ ಪ್ರಾಪರ್ಟಿ ಕಾರ್ಡ್ ಅಂತೇಳಿ ಕೊಡ್ತಾಯಿದ್ರು. ಆ ಪ್ರಾಪರ್ಟಿ ಕಾರ್ಡ್ ಇರೋ ಆಸ್ತಿ ಮಾಲೀಕರಿಗೂ ಕೂಡ ಮತ್ತೆ ಹೊಸದಾಗಿ ಇವರು ಈ ಸ್ವತ್ತಿಗೆ ಕೇಳ್ತಾ ಇದ್ದಾರೆ. ಅದೇ ದಾಖಲೆಗಳು. ಅದನ್ನು ಕೊಟ್ಟರೆ ಹೋಗಲಿ, ಏನಾರ ಬಂದು ಅರ್ಜೆಂಟ್ ನಿಮ್ಮ ಮನೆಗೆ ಬಂತು ಎಲ್ಲ ಟೇಪ್ ಹಿಡಿದು ಅಳತೆ ಮಾಡಬೇಕು. ಅಳತೆ ಮಾಡೋನೊಬ್ಬ ಬಿಲ್ ಕಲೆಕ್ಟ್ರು, ಅವನಾದ್ಮೇಲೆ ಅವನು ಇನ್ನೇನು ಅವನ ಮೇಲ್ನಡೆನೇ ಕೊಡೋನಿಗೆ ಇನ್ನೊಬ್ಬನಿಗೆ ತೊಗೊಂಡೋಗ್ಬೇಕು. ಅದ್ರ ಕತೆ ಹೇಳಿದ್ರೆ ನಿಮ್ಮಲ್ಲಿ ಯಾರೋ 1-2 ದಿನ ನೀವು ನಿಮ್ಮ ಸ್ನೇಹಿತರು ಓಡಾಡಿದರೆ ನಿಮಗೆ ಖಂಡಿತ ಅನುಭವ ಆಗಿರ್ತದೆ. ನೇರವಾಗಿ ಕೇಳ್ತಾ ಇದ್ದಾರೆ, ನಾವು ಆಯುಕ್ತರಿಗೆ ಹಣ ಕೊಡಬೇಕು, ನಾವು ಆ ರೀಜನಲ್ ಕಮಿಷನರ್ ಅಂತ ಈ ಮೇಯರ್ಗೆ ಈಕ್ವಲೆಂಟ್ ಒಂದು ಪೋಸ್ಟ್ ಜವಾಬ್ದಾರಿ ಕೊಟ್ಟಿದ್ದಾರೆ. RC ಅಂತೇಳಿ ಪ್ರಾದೇಶಿಕ ಆಯುಕ್ತರಲ್ಲ, ಅವರು ಬೆಂಗಳೂರಿನಲ್ಲಿ ಇರ್ತಾರೆ. ಅವ್ರ ಹೆಸರು ಹೇಳ್ತಾರೆ. ನಮ್ಮ ನಗರ ಪಾಲಿಕೆಗೆ ಅವರೇ ಇನ್ಚಾರ್ಜ್. ಆಯುಕ್ತರಿಗೆ ಕೊಡಬೇಕು, ಮೇಲ್ಗಡೆಯವರಿಗೆ ಕೊಡಬೇಕು. ನಿಮ್ಮ ನೋಡ್ರಿ ಸರಿಯಾಗಿ ಟೈಪ್ ಹಿಡಿದ್ರೆ ಹಿಂಗಿದೆ, ಏನಾರೋ ಸ್ವಲ್ಪ ಬಗೆಹರಿಸ್ಬೇಕಂತಂದ್ರೆ ಹಿಂಗೆ. ಹಗಲು ದರೋಡೆ ದಿನ ದಸರಾ ಆಗ್ತಾ ಇದೆ ನಗರ ಪಾಲಿಕೆಯಲ್ಲಿ. ನಾವು ದಸರಾ ನೋಡ್ತಾ ಇದ್ವಿ, ಆದರೆ ಇದು ನೀಚತ್ವದ ಪರಮಾವಧಿ. ಅವ್ರಿಗೆ ಏನು ಕೆಲಸನೇ ಇಲ್ಲ. ಕ್ಲೀನಿಂಗ್ ಅಂತೂ ನೀವೆಲ್ಲ ನಮ್ಮ ಊರು ನಿವಾಸಿಗಳೇ ನಾವು ನೋಡ್ತಾ ಇದ್ದೀವಿ, ಏನೇನು ಆಗ್ತಾ ಇದೆ ನಮ್ಮ ಮನೆ ಮುಂದೆ ಅಂತೇಳಿ. ಹೇಳೋರಿಲ್ಲ, ಕೇಳೋರಿಲ್ಲ. ರಸ್ತೆಗಳಂತೂ ಗುಂಡಿ ಮುಚ್ಚದೆ ಯಾವ ಕಾಲ ಆಗಿದೆಯೋ ಈಗೆಲ್ಲವೂ UGDಗೆ 24/7 ಅಂತ ಅಗದು ಯಾವ ಮನೆಯ ಯಾವ ಒಳ ರಸ್ತೆಗಳು ಕೂಡ ಖಂಡಿತ ಸರಿ ಇಲ್ಲ. ನೆಹರು ರೋಡು 16 ಗುಂಡಿಗಳು. ನಾನೇ ಆಯುಕ್ತರಿಗೆ ಫೋನ್ ಮಾಡಿದ್ದೀನಿ. ನಿಮಗೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡ್ತಾರೆ, ಅವರಿಗೆ ನೀವು ಯಾರಿಗಾರು ಅದೊಂದು ತೋರಿಸಿ ಸರ್ ಅಂತ ಹೇಳಿ 1 ತಿಂಗಳಾಯಿತು. ಯಾವ ಎಕ್ಸಿಕ್ಯೂಟಿವ್ ಇಂಜಿನಿಯರು ನನಗಿನ್ನೂ ಫೋನ್ ಮಾಡಿಲ್ಲ. ಫೋನ್ ರಿಸೀವ್ ಮಾಡಿದರು. ಅದೇ ನನ್ನ ಪುಣ್ಯ. ಸಾರ್ವಜನಿಕರ ಕಷ್ಟ ಕೇಳೋರು ಯಾರು ಇಲ್ಲ. ಅಣ್ಣ ಒಂದು ನಿಮಿಷ ಅಣ್ಣ, ಆಮೇಲೆ ಮಾತಾಡು. ಸಾರ್ವಜನಿಕರ ಕಷ್ಟ ಕೇಳೋರಿಲ್ಲ ನಗರ ಪಾಲಿಕೆಯಲ್ಲಿ. ನಿಜಕ್ಕೂ ಹೇಳ್ಬೇಕಂದ್ರೆ ನಗರ ಪಾಲಿಕೆಯ ಅಧಿಕಾರಿಗಳ ಜವಾಬ್ದಾರಿಗಳು ಕಡಿಮೆ ಆಗಿದೆ. ನೋಡ್ರಿ, ವಾಟರ್ ನೀರು ಏನಾರು ತೊಂದರೆ ಆದ್ರೆ ನಾವು ಮುಂಚೆ ಮುನ್ಸಿಪಾಲ್ಟಿಗೆ ಹೋಗ್ತಿದ್ವಿ. ಈಗ ಇನ್ನೂ ಗೇಟ್ ಒಳಗೆ ಇವ್ನು ನೀರಿಗೆ ಬರ್ತೀಯಾನೆ ಅಂದರೆ ಇಲ್ಲಲ್ಲ ಅಲ್ಲೋಗ್ರಿ ಅಂತಾರೆ.
ವಾಟರ್ ಬೋರ್ಡಿಗೆ ಹೋಗ್ರಿ ಅದು ಏನಾರ ಇರ್ಬೋದು. ಆ ಜವಾಬ್ದಾರಿ ಕಳ್ಕೊಂಡಿದ್ದಾರೆ. ನಿಜಕ್ಕೂ ಮೇಜರ್ ಜವಾಬ್ದಾರಿ ಇದ್ದಿದ್ದು ನಗರ ಪಾಲಿಕೆಗೆ. ಅದರ ಬಗ್ಗೆ ಏನು ಸಮಸ್ಯೆ ಈಗ ಇವ್ರು ಅಟೆಂಡ್ ಮಾಡೋ ಪ್ರಶ್ನೆ ಇಲ್ಲ. AEE ಎಕ್ಸಿಕ್ಯೂಟಿವ್ ಇಂಜಿನಿಯರು ಇವ್ರುಗಳು ಜಾಸ್ತಿ ಆಗಿದ್ದಾರೆ ಕಾರ್ಪೊರೇಷನಲ್ಲಿ, ಆದರೆ ಕೆಲಸ ಕಡಿಮೆ ಆಗಿದೆ. ಕೆಲಸ ನಿಜಕ್ಕೂ ಜನವನ್ನು ಮುಟ್ಟುವಂಥ ಕೆಲಸ ಆಗ್ತಾ ಇಲ್ಲ. ರಸ್ತೆ ತುಂಬ ಗುಂಡಿಗಳು. ನಾವು ಯಾವ್ದಾರ ಒಂದು ಕಾಮಗಾರಿ ಆಗ್ತಾ ಇರೋದು ನೋಡಿಲ್ಲ ಊರಿನಾಗೆ. ಹೊಸದು ಬಿಡಿ, ಹಳೇದು ಅಟ್ಲೀಸ್ಟ್ ಗುಂಡಿ ಮುಚ್ಚುವಂಥ ಕೆಲಸ. ಇದಕ್ಕೇನಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಡ ಇವ್ರಿಗೆ. ಭಾಳ ಅಸಹ್ಯ ಆಗ್ತಾ ಇದೆ ಶಿವಮೊಗ್ಗ ನಗರ ಪಾಲಿಕೆ ಪರಿಸ್ಥಿತಿ. ಜಿಲ್ಲಾಧಿಕಾರಿಗಳು ಇಲ್ಲೇ ಇರ್ತಾರೆ ಶಿವಮೊಗ್ಗದಲ್ಲಿ. ದಯಮಾಡಿ ಅವರು ಕೂಡ, ಅವ್ರಿಗೆ ನಾನು ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇನೆ, ದಿನ ಒಂದು ವಾರಕ್ಕೊಂದೆರಡು ಬಾರಿ ನಗರದಲ್ಲಿ ಸಂಚಾರ ಮಾಡಿ ನೋಡಬೇಕು ಅವರು ಅಂತೇಳಿ. ಯಾಕೆಂತಂದರೆ ಈ ಆಯುಕ್ತರ ಮೇಲಿರೋರು ಅವರು ಬೆಂಗಳೂರಿನಲ್ಲಿರೋರು, ಇವರು ಫೈಲ್ ತೊಗೊಂಡೋದ್ರೆ ನೋಡೋರು, ಇಲ್ಲ ಫೈಲ್ ವಾಪಸ್ ಕಳಿಸೋರು. ಅವ್ರ ಹೆಸರು ಹೇಳ್ಕೊಂಡು ಒಂದು ವಸೂಲಿ ನಡೀತಾ ಇದೆ ಶಿವಮೊಗ್ಗ ನಗರ ಪಾಲಿಕೆಯಲ್ಲಿ. ಇದಕ್ಕೆ ಯಾವತ್ತು ಕೊನೆ ಆಗುತ್ತೋ ಗೊತ್ತಿಲ್ಲ. ದಯಮಾಡಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ, ಸರಿಯಾದ ರೀತಿಯಲ್ಲಿ ನಾವು ಇಡೀ ನಮ್ಮ ಪಕ್ಷ, ಈ ಅಧಿಕಾರಿಗಳು ಒಳಗಡೆ ಒಬ್ಬೊಬ್ಬರು ಅಧಿಕಾರಿಗಳು ಒಂದೊಂದು ಮಾತು ಹೇಳ್ತಿದ್ದಾರೆ. ನಾನಿದ್ರೆ ಮಾಡ್ತಿದ್ದೆ ಸರ್, ನನಗೆ ಅವನು ಯಾವನೋ ಇವನ್ ಜಾಗಕ್ಕೆ ಬರೋರು ಇವ್ರಿಗಿಂತ ಹೆಚ್ಚಿಗೆ ದುಡ್ಡು ಕೊಟ್ರಂತೆ, ಅದಕ್ಕೆ ಇವ್ರಿಗೆ ತೆಗೆದು ಅಲ್ಲಾಕ್ಯಾರಂತೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಒಂಥರ ಈ ಚೇರ್ ಇದು ನಡೀತಾ ಇದೆ ಒಳಗಡೆ, ಮ್ಯೂಸಿಕಲ್ ಚೇರ್ ಆಟ ಇದೆಯಲ್ಲ, ಅವ್ರು ಅದರಲ್ಲೇ ಟೈಮ್ ಪಾಸ್ ಮಾಡ್ತಾರೆ. ಅಧಿಕಾರಿಗಳಿಗೆ ಬೇರೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಟೈಮೇ ಸಿಗ್ತಾ ಇಲ್ಲ. ನಾನೇನು ಮಾಡಲಿ, ನಾನು ನಿಮ್ಮ ಫೈಲ್ ಹಿಡ್ಕೊಂಡು ಅಷ್ಟೇ ನನಗೆ ಟ್ರಾನ್ಸ್ಫರ್ ಆರ್ಡ್ರ್ ಬಂತು ಅಂತ. ಎಲ್ಲಿಂದ ಬಂತಪ್ಪ ಅಂತಂದರೆ ಇಲ್ಲಿಲ್ಲೇ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಯಾವುದು ಇಲ್ಲ. ಇನ್ನು ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್, ಒಟ್ಟು ಕುಡಿಯೋ ನೀರಿನ ಜವಾಬ್ದಾರಿ ಕತೆ ಅದು ವಾಟರ್ ಬೋರ್ಡ್ನವ್ರದ್ದು. ಈಗ 24/7 ಒಂದು 60-70% ಏರಿಯಾ ಬಡಾವಣೆಗೆ ಬಂದಿದೆ. ಇನ್ನೊಂದು 25-30% ಹಳೆ ಲೈನ್ನಲ್ಲೇ ನಡೀತಾ ಇದೆ. ಇದಕ್ಕೆ ನಿನ್ನೆ ಕೂಡ ನಾನು ಇವರು ಯಾರು AEE ಅವ್ರಿಗೆ ಮಾತಾಡಿದೆ. ಒಬ್ಬರು ಕಂಟ್ರಿ ಕ್ಲಬ್ ರೋಡಿಂದ ಒಬ್ಬರು ಬಂದಿದ್ದರು ತಾಯಿ. 1 ತಿಂಗಳಾಯಿತು ನಾನು ಕನೆಕ್ಷನ್ನಿಗೆ ಅರ್ಜಿ ಕೊಟ್ಟು, ನನಗೆ ಇನ್ನೂ ನೀರು ಕನೆಕ್ಷನ್ ಕೊಡ್ತಾ ಇಲ್ಲ. ನಾನು ಅಕ್ಕಪಕ್ಕ ನೀರು ಎತ್ಕೊಂಬಂದು ನನಗೆ ನಿಜವಾಗ್ಲೂ ತುಂಬ ಆರೋಗ್ಯ ಹಾಳಾಗೋಗಿದೆ, ಅಷ್ಟು ದೂರದಿಂದ ತರಬೇಕು ನೀರು ಅಂತೇಳಿ. ಅವ್ರಿಗೆ ಕೂಡ ಮಾತಾಡಿದೆ, ಇಲ್ಲ ಸರ್ ಕಳಿಸ್ಬಿಡ್ತೀನಿ ಮಾಡ್ತೀನಿ ಅಂತಾರೆ. ಆದರೆ ಜನಕ್ಕೆ ಮುಟ್ಟುವಂಥ ಕೆಲಸ ನಡೀತಾ ಇಲ್ಲ. ಈ ಶಿವಮೊಗ್ಗ ನಗರದಲ್ಲಿ ಈ ಸ್ವತ್ತಿಂದ ಒಂದು ಬಂದಮೇಲೆ ಜನಕ್ಕೆ ನಿಜವಾಗಿ ತೊಂದರೆ ತಟ್ತಾ ಇದೆ. ಯಾಕೆಂತಂದರೆ ಬ್ಯಾಂಕಿಗೆ ಹೋಗಬೇಕು, ಲೋನ್ ಬೇಕಂದರೆ ಬ್ಯಾಂಕಲ್ಲಿ ಹೋದರೆ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಇದು ಮಾಡಿಸ್ಕೊಂಬನ್ನಿ ಅಂತಾರೆ, ಹೈಪೋಥಿಕೇಷನ್. ಅಲ್ಲಿ ಹೋಗ್ಬೇಕಂದ್ರೆ ಕಾರ್ಪೊರೇಷನಿಗೆ ಬರಬೇಕು. ಇದನ್ನು ತಗೋಬೇಕು ಅಂತಂದರೆ ಹೈರಾಣಾಗಿ ಹೋಗ್ತಾರೆ. ಇದರಲ್ಲಿ ಏನು ಕೇಳಿದ್ದಾರೆ, ಎಲ್ಲ ಹಿಂದೆ ಪ್ರಾಪರ್ಟಿ ಕಾರ್ಡಲ್ಲಿ ಕೇಳಿರೋದು, ಹೊಸದು ಏನು ಕೇಳಿಲ್ಲ. ಪ್ರಾಪರ್ಟಿ ಕಾರ್ಡ್ ಇರೋರಿಗೆ ಹಾಗೆ ಆ ಕಾರ್ಡ್ ನೋಡಿ ಇವರು ಈ ಸ್ವತ್ತು ಖಾತೆ ಮಾಡಿಕೊಡ್ಬೋದು. ಅದನ್ನು ಯಾರೂ ಕೂಡ ಇವರು ಮೇಲಧಿಕಾರಿಗಳು ಅವ್ರ ಗಮನಕ್ಕೆ ತರಬೇಕು ಕೆಳಗಡೆಯವರಿಗೆ. ಅದ್ರ ಪ್ರಶ್ನೆನೇ ಇಲ್ಲ. ಮತ್ತೆ ಹೋಗಬೇಕು, ಅವನು ಆಗಲ ಉದ್ದ ಟೇಪ್ ಹಿಡಿಬೇಕು, ಅಲ್ಲಿಂದ ಶುರು. ಇವನಿಗೆ ಟೇಪ್ ಹಿಡಿಯೋನಿಗೆ ಕರ್ಕೊಂಡು ಹೋಗೋ ಸಂದರ್ಭದಿಂದ ಆಸ್ತಿ ಮಾಲೀಕ, ಅಲ್ಲಿಂದ ಶುರುವಾದರೆ ಜೋಬಿ ಕೈ ಹಾಕೋಕ್ಕೆ ಕೊನೆಗೆ ತೊಗೊಳೋ ತನಕ ಹೈರಾಣಾಗಿ ಹೋಗ್ತಾನೆ. ಒಬ್ಬ ಯಾರೋ 2 ಸರಿ ಓಡಾಡಿದ್ರೆ ಅಲ್ಲೊಬ್ಬ ಮೀಡಿಯೇಟ್ರು ಹೊಸಬ ಹುಡ್ಕೊತಾನೆ, ಅಷ್ಟು ಅವನಿಗೆ ಅಭ್ಯಾಸ ಆಗೋಗಿರ್ತದೆ. ಸ್ವತಃ ಇದು ನಾನು ಕೇಳಿರೋದು ಹೇಳ್ತಾ ಇದ್ದೀನಿ. ಅವನು ಒಂದು ಆಸ್ತಿಗೆ ಅವ್ನು ಈ ಸ್ವತ್ತು ಖಾತೆ ಮಾಡ್ಕೊಳಕ್ಕೆ ಓಡಾಡ್ದ ಅಂದರೆ ಅವನಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಏನೇನು ಎಲ್ಲ ಗೊತ್ತಾಗ ಅವನೇ ಒಬ್ಬ ಅಲ್ಲಿ ಏಜೆನ್ಸಿ ಟೈಪ್ ನಿಲ್ತ್ಕೋಬೋದು, ನಾನು ಮಾಡಿಸ್ಕೊಡ್ತೀನಿ ಬರ್ರಿ ಅಂತೇಳಿ. ಆ ಥರದಲ್ಲಿ ವ್ಯವಸ್ಥೆ ನಡೀತಾ. ಇದಕ್ಕೆ ಕಡಿವಾಣವನ್ನು ನಮ್ಮ ಜಿಲ್ಲಾಧಿಕಾರಿಗಳು, ಯಾಕೆಂತಂದರೆ ಇವರು ಈಗ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇಲ್ಲ, ಇವರು ಅವ್ರಿಗೆ ನಮ್ಮ ಮೇಲ್ಗಡೆನೇ ಆಫೀಸರ್ ಬೇರೆಯವರು ಇದ್ದಾರೆ ಅಂತಾರೆ. ಹಾಗಾಗಿ ಶಿವಮೊಗ್ಗದ ಜವಾಬ್ದಾರಿ ಇರುವಂತಹ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು, ನಾಗರಿಕರನ್ನ ಈ ಒಂದು ತೊಂದರೆಯಿಂದ ಬಚಾವ್ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೀನಿ. ಇನ್ನು ನಾವೊಂದು ನಗರ ಸಾರಿಗೆ ಬಸ್ಸು ಇವತ್ತು ನೋಡಿ, ಸಿಟಿ ಬಸ್ಸು ಇದ್ದಿದ್ರೆ ತಾಯಿ ಅಂದ್ರಲ್ಲ, ಸರ್ಕಾರಿ ಸಿಟಿ ಬಸ್
ತಾಯಂದ್ರೆಲ್ಲ ಇವತ್ತು ಉಚಿತವಾಗಿ ಓಡಾಡ್ತಾ ಇದ್ರು. ಯಾರೋ ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ ಟೀಚರು, ಅಥವಾ ಪ್ರೈವೇಟ್ ಕೆಲಸಗಳಿಗೆ ಬೇಕಾದಷ್ಟು ಜನ ಹೋಗ್ತಾರೆ, ಹೆಣ್ಮಕ್ಳು ಓಡಾಡ್ತಾರೆ ಸಿಟಿ ಬಸ್ಗಳಲ್ಲಿ. ಮಕ್ಕಳಿಗೆ ಪಾಸ್. ಅವರಿಗೆಲ್ಲ ಉಚಿತವಾಗಿ ಓಡಾಡ್ಬೋದಿತ್ತು ಸಿಟಿ ಬಸ್ನಲ್ಲಿ. ಇವತ್ತಿನ ಈ ಸರ್ಕಾರದ ಆದೇಶದ ಪ್ರಕಾರ ಸಿಟಿ ಬಸ್ಸನ್ನೆಲ್ಲ ತೆಗೆದ್ರು ತೀರ್ಥಹಳ್ಳಿಗೆ, ಸಾಗರಕ್ಕೆ, ಭದ್ರಾವತಿಗೆ ಕಳಿಸ್ತಾ ಇದ್ದಾರೆ. ಸುಮಾರು 40 ನಗರ ಸಾರಿಗೆ ಬಸ್ಗಳನ್ನು ಅವತ್ತಿನ ದಿವಸ ನಾವು ಶಿವಮೊಗ್ಗ ನಗರಕ್ಕೆ ತಂದಿದ್ವಿ. ಡಿಪೋ ಮ್ಯಾನೇಜರಿಗೆ ಕೇಳಿದ್ರೆ ಅವರಿಂದ ಸರಿಯಾದ ರೀತಿಯ ಉತ್ತರ ಇಲ್ಲ. ನಾವು ನಿಜಕ್ಕೂ ಕೂಡ ಶಿವಮೊಗ್ಗ ಡಿಪೋ ಮ್ಯಾನೇಜರ್ ಕಚೇರಿಗೆ ಹೀಗೆ ನಾನು 2 ಸರಿ ಅವ್ರಿಗೆ ಮಾತಾಡಿದ್ದೀನಿ ನಗರ ಸಾರಿಗೆ ಪ್ರಾರಂಭ ಮಾಡಿಸಿ ಅಂತ. ಮಾಡಲಿಲ್ಲ ಅಂದರೆ ಅವರ ಕಚೇರಿಗೆ ನಮ್ಮ ಪಕ್ಷದಿಂದ ಮುತ್ತಿಗೆ ಕಾರ್ಯಕ್ರಮವನ್ನು ಇಟ್ಕೋತೀವಿ. ನಗರದ ಜನತೆ ಓಡಾಡಲಿಕ್ಕೆ ಇರುವಂಥದ್ದು, ಆ ಅಧಿಕಾರಿಗಳಿಗೂ ಪ್ರೈವೇಟ್ ನಗರ ಸಾರಿಗೆ ಬಸ್ನವ್ರಿಗೂ ಏನಾರು ಅಡ್ಜಸ್ಟ್ಮೆಂಟ್ ಇದೆಯೋ ನಂಗೆ ಗೊತ್ತಿಲ್ಲ. ಒಟ್ಟಾರೆ ಇಲ್ಲಿ ಓಡಾಡಬೇಕಾಗಿದ್ದಂತಹ ಬಸ್ಸು ಬೇರೆ ಬೇರೆ ಊರುಗಳಿಗೆ ಓಡಾಡ್ತಾ ಇದೆ. ಇದರಿಂದ ಯಾರಿಗೆ ತೊಂದರೆ ಆಗೋದು? ನಮ್ಮ ನಗರದ ನಿಜಕ್ಕೂ ಅವಶ್ಯಕತೆ ಇರುವಂತಹ ನಾಗರಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇದನ್ನು ನಾನು ಏನು ಡಿಪೋ ಮ್ಯಾನೇಜರ್ ಇದ್ದಾರೆ, ಇದು ಅವ್ರ ಕಂಟ್ರೋಲಲ್ಲಿ ಅವರು ಬಸ್ಗಳನ್ನು ಅಲಾಟ್ ಮಾಡೋರು. ನಮ್ಮ ಸಾರಿಗೆ ಬಸ್ ಏನಿತ್ತು ನಗರ ಸಾರಿಗೆ, ಅದನ್ನು ಸಂಪೂರ್ಣವಾಗಿ ವಾಪಸ್ ತಂದು ಶಿವಮೊಗ್ಗ ನಗರದಲ್ಲಿ ಓಡಾಡುವಂತಹ ವಾತಾವರಣವನ್ನು ಅವರು ಮತ್ತೆ ನಿರ್ಮಾಣ ಮಾಡಲಿಲ್ಲ ಅಂದರೆ ನಾವು ಅವರ ಕಚೇರಿಗೆ ಹೋಗಿ ಮುತ್ತಿಗೆಯನ್ನು ಹಾಕ್ತೀವಿ.